ನಮಸ್ಕಾರ ವೀಕ್ಷಕರೇ, ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಮಾವಿನಕಾಯಿಯಿಂದ ಮಾಡೋ ಕೊಂಕಣಿ ಶೈಲಿಯ ಹುಳಿಯನ್ನು ನೋಡೋಣ. ಹುಳಿ ಸಿಹಿ ಇರುವ 2 ಮಾವಿನಕಾಯಿಗಳನ್ನು ಕಟ್ ಮಾಡಿಕೊಂಡು ನೀರಿನ ಜೊತೆ ಬೇಯಿಸಲಿಕ್ಕೆ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ನಷ್ಟು ಬೆಲ್ಲ ಹಾಗೂ 1 ಟೀ ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸಿ ಮೆತ್ತಗಾಗುವವರೆಗೂ ಬೇಯಿಸ್ಕೊಳ್ಬೇಕು. ಈಗ ಮಸಾಲೆ ಮಾಡ್ಕೊಳ್ಳೋಣ. ಬಾಣಲೆಗೆ ತಲಾ 2 ಟೀ ಸ್ಪೂನ್ನಷ್ಟು ಎಣ್ಣೆ, ಉದ್ದಿನಬೇಳೆ ಹಾಗೂ ಕೊತ್ತಂಬರಿ ಬೀಜವನ್ನು ಸೇರಿಸ್ಕೊಳ್ಬೇಕು. ಅರ್ಧ ಟೀ ಸ್ಪೂನ್ನಷ್ಟು ಮೆಂತೆ ಹಾಗೂ 2 ಒಣಮೆಣಸಿನಕಾಯಿಯನ್ನು ಸೇರಿಸಿಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಬೇಳೆಗಳು ಸ್ವಲ್ಪ ಕೆಂಪಗಾದ ಮೇಲೆ ಉರಿಯನ್ನು ಸಂಪೂರ್ಣವಾಗಿ ಆರಿಸಿ ಮಸಾಲೆಯನ್ನು ತಣಿಸಿ ಮಿಕ್ಸಿ ಜಾರ್ಗೆ ಹಾಕೊಳ್ಬೇಕು. ಇದರ ಜೊತೆಗೆ ಅರ್ಧ ಕಪ್ನಷ್ಟು ತೆಂಗಿನ ತುರಿ ಹಾಗೂ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಬಿದ ಮಸಾಲೆಯನ್ನು ಬೇಯಿಸಿದ ಮಾವಿನಕಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸುಮಾರು 2 ರಿಂದ 3 ನಿಮಿಷಗಳ ಕಾಲ ಕುದಿಸಬೇಕಾಗತ್ತೆ. ಇದು ಕೊಂಕಣಿ ಶೈಲಿಯ ಮಾವಿನಕಾಯಿಯ ಹುಳಿ. ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಈಗ ಕೊನೆಯದಾಗಿ ಒಂದು ಒಗ್ಗರಣೆ ಬಾಣಲೆಗೆ 1 ಟೀ ಸ್ಪೂನ್ನಷ್ಟು ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಒಣಮೆಣಸಿನಕಾಯಿ ಹಾಗೂ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಸಾಸಿವೆ ಚಟಪಟ ಸಿಡಿದ ಮೇಲೆ ಒಗ್ಗರಣೆಯನ್ನು ಹುಳಿಗೆ ಸೇರಿಸಿ ಬಿಸಿ ಬಿಸಿಯಾಗಿ ಅನ್ನದೊಂದಿಗೆ ಬಡಿಸಿ. ಈ ಮಾವಿನ ಋತುವಿನಲ್ಲಿ ಈ ಮಾವಿನಕಾಯಿಯ ಕೊಂಕಣಿ ಶೈಲಿಯ ಹುಳಿಯನ್ನು ಖಂಡಿತವಾಗಿ ಮಾಡಿ ನೋಡಿ. ಈಗ ಮುಂದಿನ ಅಡುಗೆ ಮಾವಿನಕಾಯಿಯ ಹುಳಿ ಸಿಹಿ ತೊಕ್ಕು. ಈ ಹುಳಿ ಸಿಹಿ ತೊಕ್ಕು ದೋಸೆ ಮತ್ತು ಅನ್ನ ಎರಡರ ಜೊತೆಗೂ ತುಂಬ ರುಚಿಯಾಗಿ ಹೊಂದಿಕೆಯಾಗುತ್ತೆ. ಸುಮಾರು 1-2 kgಯಷ್ಟು ಹುಳಿಯಾದ ಸಿಹಿಯಾದ ಮಾವಿನಕಾಯಿ ನಿಮ್ಮ ಹತ್ತಿರ ಇದ್ದಾಗ ಈ ತೊಕ್ಕನ್ನು ಮಾಡಿಟ್ಟುಕೊಂಡ್ರೆ ಸುಮಾರು 1-2 ತಿಂಗಳ ಕಾಲ ಸವಿಯಬಹುದು. ನಾನಿಲ್ಲಿ 2 ದೊಡ್ಡ ಮಾವಿನಕಾಯಿಯನ್ನು ಬಳಸ್ಕೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದು ಒರೆಸಿ ಒಣಗಿದ ಮೇಲೆ ಸಿಪ್ಪೆಯನ್ನು ಸಂಪೂರ್ಣವಾಗಿ ತೆಗೆದು ಬಿಡಬೇಕಾಗುತ್ತೆ. ಈ ತೊಕ್ಕು ಹುಳಿ, ಸಿಹಿ, ಖಾರ ಮಿಶ್ರಿತ ಆಗಿರೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸಿಪ್ಪೆ ಸುಲಿದ ಮೇಲೆ ಈ ಮಾವಿನಕಾಯಿಗಳನ್ನು ಚೆನ್ನಾಗಿ ತುರಿದಿಟ್ಕೊಳ್ಬೇಕಾಗತ್ತೆ. ನೋಡಿ, ಸುಮಾರು 2 ಕಪ್ನಷ್ಟು ಮಾವಿನಕಾಯಿಯ ತುರಿ ನನಗೆ ಸಿಕ್ಕಿದೆ. ಮಾವಿನಕಾಯಿಯನ್ನು ತುರಿದುಕೊಂಡಾದ ಮೇಲೆ ಮುಂದಿನ ಕೆಲಸ ತುಂಬ ಸುಲಭ. ಒಂದು ದಪ್ಪ ತಳದ ಬಾಣಲೆಯನ್ನು ಬಿಸಿಗೆ ಇಟ್ಟುಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, 1 ಟೀ ಸ್ಪೂನ್ನಷ್ಟು ಸಾಸಿವೆ ಹಾಗೂ ಅರ್ಧ ಟೀ ಸ್ಪೂನ್ನಷ್ಟು ಓಂಕಾಳನ್ನು ಹಾಕೊಂಡು ಕೈಯಾಡಿಸ್ಕೊಳ್ತಾ ಇದ್ದೇನೆ. ಸಾಸಿವೆ ಚಟಪಟ ಸಿಡಿದ ತಕ್ಷಣ ಅದಕ್ಕೆ ತುರಿದ ಮಾವಿನಕಾಯಿಯನ್ನು ಹಾಕೊಳ್ತಾ ಇದ್ದೇನೆ. ಈಗ ಸುಮಾರು 5-6 ನಿಮಿಷಗಳ ಕಾಲ ಈ ಮಾವಿನಕಾಯಿಯ ತುರಿಯನ್ನು ಬಾಡಿಸ್ಕೊಳ್ಬೇಕಾಗುತ್ತೆ. ಮಂದ ಉರಿಯಲ್ಲಿ ನಿರಂತರವಾಗಿ ಕೈಯಾಡಿಸ್ತಾ ಇರಬೇಕು. ಇಲ್ಲದಿದ್ದರೆ ತಳ ಸೀದು ಹೋಗೋ ಸಾಧ್ಯತೆ ಇರುತ್ತೆ. 5-6 ನಿಮಿಷ ಬಾಡಿಸಿಕೊಂಡ ಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ ಪುಡಿ, 2 ಟೀ ಸ್ಪೂನ್ನಷ್ಟು ಉಪ್ಪು ಹಾಗೂ 1 ಟೇಬಲ್ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇನ್ನೂ 1-2 ನಿಮಿಷಗಳ ಕಾಲ ಕೈಯಾಡಿಸ್ತಾ ಇರಬೇಕು. ಈಗ ಮಾವಿನಕಾಯಿ ಚೆನ್ನಾಗಿ ಬೆಂದು ಉಪ್ಪು, ಖಾರ ಎಲ್ಲ ಎಳ್ಕೊಂಡಿದೆ. ಈಗ ಉರಿಯನ್ನು ಸಂಪೂರ್ಣವಾಗಿ ಆಫ್ ಮಾಡಿ ಇನ್ನೊಂದು ಬಾಣಲೆಗೆ ಅರ್ಧ ಕಪ್ನಷ್ಟು ಬೆಲ್ಲ ಹಾಗೂ 1/4 ಕಪ್ನಷ್ಟು ನೀರನ್ನು ಹಾಕೊಳ್ತಾ ಇದ್ದೇನೆ. ಮಂದ ಉರಿನಲ್ಲಿ ಕೈಯಾಡಿಸ್ತಾ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ಬೆಲ್ಲ ಸಂಪೂರ್ಣವಾಗಿ ಕರಗಿದ ಮೇಲೆ 1-2 ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಹೀಗೆ ಕುದಿಸಿದ ಬೆಲ್ಲವನ್ನು ನಾನು ತೊಕ್ಕಿಗೆ ಸೇರಿಸಿಕೊಳ್ತಾ ಇದ್ದೇನೆ. ಈ ಮಿಶ್ರಣವನ್ನು ಪುನಃ ಮಂದ ಉರಿನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಮಾವಿನಕಾಯಿಯ ಹುಳಿ, ಉಪ್ಪು, ಖಾರ ಮತ್ತು ಬೆಲ್ಲ ಎಲ್ಲವೂ ಚೆನ್ನಾಗಿ ಸಮ್ಮಿಳಿತಗೊಂಡು ಲೇಹದ ರೂಪಕ್ಕೆ ಬರುತ್ತೆ. ಇದು ಈ ಹಂತದಲ್ಲಿ ನೀವು ರುಚಿ ನೋಡಿ ಬೆಲ್ಲ, ಖಾರ ಏನು ಬೇಕೋ ಅದನ್ನು ಹೊಂದಿಸ್ಕೊಳ್ಬಹುದು. ನಾನಿಲ್ಲಿ ಉಳಿದೆಲ್ಲ ಬೆಲ್ಲದ ಪಾಕವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ತೊಕ್ಕು ತಯಾರಾಗಿದೆ. ಇದನ್ನು ನೀವು ಗಾಳಿಯಾಡದ ಡಬ್ಬಿಯಲ್ಲಿಟ್ಟು ಸುಮಾರು ದಿನಗಳ ಕಾಲ ಸವಿಯಬಹುದು. ಅನ್ನದ ಜೊತೆಗೆ, ದೋಸೆಯ ಜೊತೆಗೆ ಕೂಡ ತುಂಬ ರುಚಿಯಾಗಿರುತ್ತೆ. ಮಾವಿನಕಾಯಿಯನ್ನು ಬಳಸಿ ಈ 2 ಅಡುಗೆ ವಿಧಾನಗಳನ್ನು ನೀವು ಕೂಡ ಮಾಡಿ ನೋಡಿ. ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಬರೆದು ತಿಳಿಸಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಪುನಃ ಭೇಟಿಯಾಗೋಣ.